ಸಿಂಚನ ಗೌಡ. ಏನಪ್ಪ ಅವತ್ತು ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಔಟಿಂಗ್ ಹೋಗೋದಿರ್ತದೆ, ಗೊತ್ತಿರ್ಬೋದು. ಅಥವಾ ವ್ಯಾಲೆಂಟೈನ್ಸ್ ಡೇ, ಸೊ ಅದಕ್ಕೋಸ್ಕರ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬೆಳಗ್ಗೆನೇ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಕೆಲಸ ಇತ್ತು ಅವ್ರಿಗೆ ಅಂದ್ಬಿಟ್ಟು ಈವ್ನಿಂಗೇ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಇವಾಗ ಹೋಗೋಣ ಅಂತ ಅಂದ್ಕೊಂಡು ಸೊ ಇಬ್ಬರು ರೆಡಿ ಆಗಿದ್ವಿ, ಇವಾಗ ಹೋಗಬೇಕು. ಬಟ್ ಅವ್ರಿಗೊಂದು ಸರ್ಪ್ರೈಸ್ ಇದೆ. ನಾನೇ ಒಂದು ಪ್ರಿಪೇರ್ ಮಾಡಿರೋದು, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನೇ ಮಾಡಿರೋದು. ಬನ್ನಿ ಅದು ಯಾವ ಥರ ನಾನು ಸರ್ಪ್ರೈಸ್ ಆಗಿ ಕೊಡ್ತೀನಿ ಅಂತ ನೋಡೋಣ. ಪ್ರಿಪೇರ್ ಮಾಡಿರೋ ಕೇಕ್ ಇವತ್ತು. ಸೊ ಇವತ್ತು ನನ್ನ ಕೈಯಲ್ಲೇ ಮಾಡಿಬಿಟ್ಟು ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ ಮಾಡೋಣ ಅಂತ, ಕೇಕ್ ಕಟ್ಟಿಂಗ್ ಮನೆಯಲ್ಲೇ ಮಾಡೋಣ ಅಂತ ನಾನೇ ಪ್ರಿಪೇರ್ ಮಾಡಿದ್ದೀನಿ. ಬಟ್ ಅದು ಯಾವ ಥರ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿಲ್ಲ. ಇವಾಗ ಟೇಸ್ಟ್ ಮಾಡೋಣ. ಮನೆ ಕಣ್ಣು ಮುಚ್ಕೋಬೇಕು. ನಾನು ಹೇಳ್ತೀನಿ ಯಾವಾಗ ಓಪನ್ ಮಾಡಬೇಕು ಅಂತ, ಅಲ್ಲಿ ತನಕ ಓಪನ್ ಮಾಡಬಾರ್ದು, ಓಕೆನಾ? ನಾನೇ ಮಾಡಿರೋದೇನೋ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ಕಣ್ಣು ಮುಚ್ಕೋಬೇಕು. ಇವಾಗ ಕಣ್ಣು ಬಿಡಬಾರ್ದು, ಬಿಟ್ಟರೆ ಅಷ್ಟೇ. ಆಮೇಲೆ ಬಿಡಬಾರ್ದು. ಓಪನ್ ಮಾಡಿ ಇವಾಗ. ಓ ಕೇಕು ನೀನು ಮಾಡಿರೋದು ನಿಜವಾಗ್ಲೂ? ಪ್ರಾಮಿಸ್ ತಾನೇ ಮಾಡಿರೋದು, ನಿಜ. ಸ್ಪೂನ್ ಕೊಡು. ಕಟ್ ಮಾಡಿ ಫಸ್ಟು, ಕಟ್ ಮಾಡು. ಟೇಸ್ಟ್ ಮಾಡಿ ಹೇಳಿ ಯಾವ ಥರ ಇದೆ ಅಂತ. ಸೂಪರ್ ಆಗೈತೆ ಕೊಡು. ನಿಜ? ನಿಜವಾಗ್ಲೂ ಸೂಪರ್ ಆಗೈತೆ. ಇಲ್ಲ ನಂಗೆ ತಿನ್ಸು. ನಾನು ನೀನು ಕೊಡೋದೇ ಇಲ್ಲ, ನಾನೇ ಪೂರ ತಿನ್ಕೊಬಿಡ್ತೀನಿ. ಕೊಡು. ಅವಳು ಪರವಾಗಿಲ್ಲ, ಸೂಪರ್ ಆಗೈತೆ. ಆಟ ಬಂದ? ಅಂದರೆ ಬನ್ನರ್ಘಟ್ಟ ನಿಯರ್ ಇರೋ ಮೀನಾಕ್ಷಿ ಮಲೆಗೆ ಬಂದಿದ್ದೀವಿ. ನಮಗೆ 2 to 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಜಾಸ್ತಿ ರೇರಾಗಿ ಬರೋದು ರಾಯಲ್ ಮೀನಾಕ್ಷಿಗೆ. ಸೊ ಇವತ್ತು ಅಲ್ಲಿಗೆ ಬಂದು ಸ್ವಲ್ಪ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸ್ಪೆಂಡ್ ಮಾಡೋಣ ಅಂತ. ಮ್ಯಾಕ್ಸ್ಗೆ ಹೋದ್ವಿ, ಏನಾದರೂ ಪರ್ಚೇಸ್ ಮಾಡೋಣ ಅಂತ. ಯಾಕೋ ನಂಗೆ ಇಷ್ಟನೇ ಆಗಿಲ್ಲ, ಬಟ್ ಅವ್ರಿಗೆ ನೋಡೋಣ ಅಂತ ಹೋದ್ವಿ. ಅವ್ರಿಗೂ ಇಷ್ಟನೇ ಆಗಿಲ್ಲ ಅಂತ, ಯಾವುದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇಲ್ಲಾಂದ್ರೆ ಅವ್ರು ತಿನ್ನೋಣ ಅಂತ ಹೋದ್ವಿ. ನಾನು ಏನು ಆರ್ಡರ್ ಮಾಡಿ ಅಷ್ಟರಲ್ಲಿ ಬರ್ಗರ್ ಚಿಕನ್ ಏನಾದರೂ ಆರ್ಡರ್ ಮಾಡು ಅಂತ ಅಂದರು. ಅದಕ್ಕೆ ನಾನು ಆರ್ಡರ್ ಮಾಡಿದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಗೆಸ್ ಮಾಡ್ತಿದ್ದೆ. ನಾನು ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಅಂದೆ. ಆಯಿತು ನಡಿ ಸರಿ ಅದನ್ನೇ ತಿನ್ನೋಣ ಅಂತ ಅಂದರು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ನನಗೆ ಪೊಟ್ಯಾಟೊ ಟ್ವಿಸ್ಟರ್ ಅಂತ ತುಂಬಾ ಇಷ್ಟ, ತಕ್ಕೊಡಿ ಅಂತ ಹೇಳ್ತಾ ಇದ್ದೆ. ಬೇಡ ನಡಿ ಸುಮ್ಮನೆ ಅಂತಿದ್ರು ಅಂತ ತೊಗೊಂಡು ತಿಂದೆ ನಾನು. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10 o'clock ರೇಂಜಲ್ಲಿ ಆಗಿತ್ತು. ನಮ್ಮ ವ್ಯಾಲೆಂಟೈನ್ಸ್ ಡೇ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್ ಗೈಸ್.